ಶಿಷ್ಯ ನೆನೆ ಹೆಂಗಿತ್ತ ಮ್ಯಾಚ್? ಅಯ್ಯೋ ಏನ್ ಕೇಳ್ತೀಯ, ಟಾಸ್ ಗೆದ್ದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ರಿಷಬ್ ಪಂತ್ ಸೆಂಚುರಿ ಹೊಡೆದಾಗ ಡೌಟ್ ಅನ್ಕಂಡೆ. ಹಂಗು 227 ಹೊಡ್ಸ್ಕೊಂಡ್ರಲ್ಲ. ಬಾಲಿಂಗ್ ಫೀಲ್ಡಿಂಗ್ ಬಿಟ್ಬಿಡು, ಅದ್ರಲ್ಲಿ ಏತ್ಬಿಟ್ವಿ. ಬ್ಯಾಟಿಂಗ್ ಹೆಂಗಿತ್ತು? ಕೊಹ್ಲಿ ಸಾಲ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ 50 ಬಂದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ಆದ್ರೆ ನೆಕ್ಸ್ಟ್ ಓವರ್ ಸಾಲ್ಟ್ ಔಟ್ ಆದಾಗ ಸ್ವಲ್ಪ ಡೌಟ್ ಅನ್ಕಂಡೆ. ಆಮೇಲೆ ಪಟ್ಟೇದಾರ್ ಬಂದ್ ಹೆಂಗ್ ಸ್ಟಾರ್ಟ್ ಮಾಡಿದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ಆದ್ರೆ ಪಟ್ಟೇದಾರ್ ವಿಕೆಟ್ ಬಿದ್ದಾಗ ಬ್ಯಾಕ್ ಟು ಬ್ಯಾಕ್ ಲಿವಿಂಗ್ಸ್ಟನ್ ವಿಕೆಟ್ ಬಿದ್ದಾಗ ಸ್ವಲ್ಪ ಡೌಟ್ ಅನ್ಕಂಡೆ. ನೀನ್ ಹಿಂಗೆ ಜೀವನ ಪೂರ್ತಿ ಅನ್ಕಂತಾನೆ ಇರೋ, ನಾವು ಕಪ್ ಗೆಲ್ಕೊಂಡು ಹೋಯ್ತಾ ಇರ್ತೀವಿ. ಯಾವಾಗ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದ್ನೋ ಅವಾಗ್ಲೇ ಗೊತ್ತಾಗ್ಬಿಡ್ತು ಮ್ಯಾಚ್ ನಮ್ದೇ ಅಂತ. ಇದುವರೆಗೂ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದಿರೋ ಮ್ಯಾಚ್ ನಾವು ಯಾವ್ದು ಸೋತಿಲ್ಲ. ಹೌದಾ? ಹಂಗೆಲ್ಲ ಆಯ್ತಾ? ಇನ್ನೇನ್ ಮತ್ತೆ. ಆಮೇಲೆ ನಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಹೆಂಗ್ ಆಡ್ದ? ಜಿತೇಶ್ ಶರ್ಮಾ ಸ್ಟಾರ್ಟ್ ಮಾಡ್ದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ಅರೆ ಯಾವಾಗ ದಿಗ್ವೇಶ್ ಜಿತೇಶ್ ಶರ್ಮಾದ್ ವಿಕೆಟ್ ಆಗ್ಬಿಟ್ಟು ಗ್ರೌಂಡ್ ಮೇಲೆ ಸೈನ್ ಹಾಕೋದ್ನೋ ಅವಾಗ ಸ್ವಲ್ಪ ಡೌಟ್ ಅನ್ಕಂಡೆ. ಆ ಚಪ್ರಿ ಸೈನ್ ಹಾಕಿದ್ ಫುಲ್ ಉರ್ದೋಗ್ಬಿಟ್ಟು ನನ್ಗೆ. ಆದ್ರೆ ಅವ್ನ್ ಸೈನ್ ಮೇಲೆ ಯಾವಾಗ ಅಂತ ಆಂಬ್ಯುಲೆನ್ಸ್ ಹೋಯ್ತು ನೋಡು. ಅಜ್ಜಿ 1 ರನ್, ನೆಕ್ಸ್ಟ್ ಫ್ರೀ ಹಿಟ್ ಗೆ ಜಿತೇಶ್ ಶರ್ಮಾ 1 6, ಮ್ಯಾಚ್ ನಮ್ದೇ ಫಿಕ್ಸ್. ನೀನ್ ಏನೇ ಹೇಳು, ಅವ್ನ್ ಸಿಗ್ನೇಚರ್ ಮೇಲೆ ಆಂಬ್ಯುಲೆನ್ಸ್ ಹೋಗಿದೆ ಮಸ್ತ್. ಸಿಗ್ನೇಚರ್ ಅಲ್ಲ ಕಣ, ಅವ್ನು ಚೆಕ್ ಮೇಲೆ ಸೈನ್ ಹಾಕೊಟ್ಟಿದ್ದು. ಚೆಕ್ ಮೇಲೆ ಸೈನ್ ಹಾಕೊಟ್ಟಿದ್ದ? ಬಿಡು, ಚೆಕ್ ಬೌನ್ಸ್ ಆಗೋಯ್ತಲ್ಲ ಹೆಂಗೆ? ಮಚ್ಚ, ನನ್ ಒಂದ್ ಹುಡುಗಿ ಇಷ್ಟ ಆದ್ಲು ಅನ್ಕೋ. ಸರಿ ಅನ್ಕೊಂಡೆ, ಮತ್ತೆ ನಾನು ಒಳಗೆ ಇಷ್ಟ ಆದ ಅನ್ಕೋ. ಇಲ್ಲ ಇದು ನಂಬಲ್ಲ. ಹೊಟ್ಟೆ ಎಷ್ಟು ಉಡ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೋಡಿ ಮಕ್ಳೇ, ಮನೆಗೆ ಹೋದ್ಮೇಲೆ ಟಿವಿ ನೋಡೋದು, ಮೊಬೈಲಲ್ಲಿ ಆಟ ಆಡೋದು ಎಲ್ಲಾನು ಕಮ್ಮಿ ಮಾಡ್ಬೇಕು, ಗೊತ್ತಾಯ್ತಾ? ಓದ್ಕೊಳ್ಬೇಕು, ಅದು ಡೈಲಿ ಓದ್ಕೊಳ್ಬೇಕು. ಸರ್, ನಾನು ಪ್ರತಿದಿನ ಓದ್ತೀನಿ. ಎಷ್ಟು ಓದ್ತೀನಿ ಅಂದ್ರೆ ನಮ್ಮನೇಲಿ ಓದಿದ್ ಸಾಕು, 1 ತಾಸು ಆಟ ಆಡು ಅಂತ ಕಳಿಸ್ತಾರೆ. ಅಷ್ಟೇ ಅಲ್ಲ ಸರ್, ಪುಸ್ತಕಗೂ ಸ್ವಲ್ಪ ರೆಸ್ಟ್ ಕೊಡು, ಸಾಕು ಓದಿದ್ದು ಅಂತ ಹೇಳ್ತಾರೆ. ಹೌದಾ ಪುಟ? ಮನೆಗೆ ಹೋಗಿ ಅಷ್ಟೆಲ್ಲ ಓದ್ತೀಯಾ, ಆದ್ರೆ ಪರೀಕ್ಷೆಲ್ ಮಾತ್ರ ಏನು ಬರೆಯಲ್ಲ ಅಲ್ವಾ? ನೋ ಕಾಮೆಂಟ್ಸ್. ನಿಂಗೆ ಕನ್ನಡದಲ್ಲಿ ಫಸ್ಟ್ ಪಾಠ ಯಾವ್ದಿದೆ ಅಂತನಾದ್ರೂ ಗೊತ್ತಿದ್ಯಾ? ಅದು ಗೊತ್ತಿರಲ್ಲ ನಿಂಗೆ. ಡೈಲಿ ಓದ್ತಾನಂತೆ. ಸರ್, ಏನ್ ಹೇಳ್ತೀರಾ ಸರ್? ಪರೀಕ್ಷೆಲೇನೋ ಫಸ್ಟ್ ಪಾಠದ ಹೆಸರೇನು, 5ನೇ ಪಾಠದ ಹೆಸರೇನು, 4ನೇ ಪಾಠದ ಪೇಜ್ ನಂಬರ್ ಏನು, ಈಗೆಲ್ಲ ಕೇಳ್ತಾರಾ? ಸರಿಯಾದ ಕ್ವಶನ್ ಕೇಳಿ ಸರ್, ನಾವು ಹೇಳ್ತೀವಿ, ನಾವು ಓದ್ಕೊಂಡ್ ಬಂದಿದೀವಿ. ಹೌದಾ? ಸರಿ, ಪುಸ್ತಕದ ಕ್ವಶನ್ನೇ ಕೇಳ್ತೀನಿ, ಹೇಳಿಲ್ಲ ಅಂದ್ರೆ ನೋಡು. ಸರಿ ಹೇಳು, ವಾಸ್ಕೋಡಿಗಾಮ ಭಾರತಕ್ಕೆ ಯಾವಾಗ ಬಂದ? ಮಗ, 9ನೇ ಕ್ಲಾಸ್ ವಾಸು ಗೊತ್ತು, ಇವನ್ ಯಾರೋ ವಾಸ್ಕೋಡಿಗಾಮ? ಮಗ, ಯಾರೋ ಫಾರಿನರ್ ಇರ್ಬೇಕು, ನಂಗೂ ಗೊತ್ತಿಲ್ಲ. ಯಾರೋ ಶಿಷ್ಯ ಬಂದ. ಏನಪ್ಪ ಬಂದೆ? ಶಾಲೆ ಡೈರೆಕ್ಟ್ ಬಂದೆ. ಇನ್ನೇನೆ ಬತ್ತು ರೈಟ್ ಟೈಮ್ಗೆ. ಕರೆಕ್ಟ್. ಕರೆಕ್ಟ್. ಎಷ್ಟು ಬೇಕು? 10,000 ಬೇಕು. 10,000 ಅಷ್ಟೇ ತಾನೆ? ಇರು, ಪ್ರೊಸೆಸ್ ಚೆಕ್ ಮಾಡ್ತೀನಿ. ಓಕೆ. ATM ಏನಾಯ್ತು ನಿಂಗೆ? ಎದೊಳ ಮೇಲಕ್ಕೆ ಎದೊಳಲೆ ಬೇಗ. ಲೌಡಕ್ಕೆ ಬ್ಯಾಂಕ್ ₹1 ಇಕ್ಕಿಲ್ಲ, ATM ಒಂದು ಶಾಲೆ ಡೈರೆಕ್ಟ್ ಬಂದ ಲೌಡೆ. ಅದಂತಲ್ಲ, ನನ್ನ ಫ್ರೆಂಡ್ ಹೇಳ್ದ ಬರೀ ATM ಕಾರ್ಡ್ ಹಾಕೋ ಕಾಸು ಬರುತ್ತೆ ಅಂತ. ನೀವ್ ಫ್ರೆಂಡ್ ATM ತಿಕ್ಕ ಕೊಟ್ಬಿಡು ಅಂತಾನೆ. ಕೊಟ್ಬಿಡು ಅಲ್ಲ ಅವಡಕ್ಕೆ ಬಾ. ನಿನ್ ಹೆಂಡತಿ ನಾನ್ ಕಿಡ್ನಾಪ್ ಮಾಡಿದೀನಿ. ಯಾರು ಮಾತಾಡ್ತಾ ಇರೋದು? ಲವ್ಡೆ, ಕಿಡ್ನಾಪರ್ ಮಾತಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಬೇಕು ಅಂದ್ರೆ ಇವಾಗಲೂ 10 ಲಕ್ಷ ಕಳ್ಸು. 10 ಲಕ್ಷನಾ? ಅಣ್ಣ ಪ್ಲೀಸ್ ಅಣ್ಣ, ನಮ್ ಕಂಪ್ನಿಯವ್ರು ಕೂಡ ನನಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ. ಬೋಳಿ ಮಗನೆ, IT ಕಂಪ್ನಿ ಕೆಲಸ ಮಾಡ್ತಿದ್ದೆ, 10 ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನಗೆ? ಅಣ್ಣ, ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ. ಲೌಡ ಅಂದ್ರೂ 10 ಲಕ್ಷದ ಪ್ಯಾಕೇಜ್ ಕೊಡಲ್ಲ. ಬೋಳಿ ಮಕ್ಳು ಹೋದ್ ವರ್ಷ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೋ ಇಷ್ಟೊಂದು ಕಮ್ಮಿನಾ ನಿನ್ಗೆ? ಇದಕ್ಕಿಂತ ನಮ್ದೇ ಪರವಾಗಿಲ್ಲ. ಒಂದ್ ಕಾಲ್ ಹಾಕಿದ್ರೆ ಸಾಕು 15% ಜಾಸ್ತಿ ಕೊಡ್ತಾರೆ. ನೋಡಿ ಅಣ್ಣ, 12 ಅವ್ರ ಕೆಲಸ ಮಾಡ್ತೀನಿ, ಆದ್ರೂ 5% ಹೈಕ್ ಮಾಡಿದಾರೆ ಅಷ್ಟೇ. ನನಗೆ 7 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ರು 10 ಲಕ್ಷದ ಪ್ಯಾಕೇಜ್ ಕೊಟ್ಟಿಲ್ಲ. ಮಿಂಡ್ರದವರು ಹೋಗ್ಲಿ ಬಿಡು, ನನ್ ಜೊತೆ ಕಳ್ತನ ಮಾಡ್ತೀಯಾ? ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ? ನಾ ರೆಫರ್ ಮಾಡ್ಬಿಡಿ, ತುಂಬಾ ಒಳ್ಳೇದಾಗತ್ತೆ. ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ? ಜಾಸ್ತಿ ಏನಿಲ್ಲ ಗುರು, ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿ ಎದುರಿಸ್ಬೇಕು, ಮಂತ್ ಎಂಡ್ ಅಲ್ಲಿ 1-2 ಕಿಡ್ನಾಪ್ ಮಾಡ್ಬೇಕಷ್ಟೇ. ಸರಿ ಅಣ್ಣ, ಏನ್ ಪ್ಯಾಕೇಜ್ ಕೊಡ್ತೀರಾ? 15 ಲಕ್ಷ ಮಂತ್ಲಿ ಪ್ಯಾಕೇಜ್, 1 ಲಕ್ಷ ಜಾಯ್ನಿಂಗ್ ಬೋನಸ್. ಸರಿ ಅಣ್ಣ, ಈ ಮಿಂಡ್ರು ಕೊಟ್ಟಿದ್ ನೋಟಿಸ್ ಪೀರಿಯಡ್ ಮುಗ್ದಿದ ತಕ್ಷಣ ಬರ್ತೀನಿ. ಸರಿ ಮಗ, ನೀನ್ ಹೆಂಡತಿ ನಮ್ಮ ಮನೆ ಕಳಿಸ್ತೀನಿ, ಬೇಗ ಜಾಯ್ನ್ ಆಗ್ಬಿಡು. ಅಣ್ಣ, ಇಲ್ಲಿ ಯಾವ ಟ್ರೈನ್ ಬರ್ತೈತೆ ಒಂಚೂರು ಹೇಳಿ ಅಣ್ಣ. ಕಬ್ಬಣೂರ್ ಟ್ರೈನ್ ಬರ್ತೈತೆ.
ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಲ್ಲೋ ಶಿಷ್ಯ ಎಲ್ಲಿದ್ಯಾ? ಡಿಮಾರ್ಟ್ ಬಂದಿದ್ದೆ ಮಗ. ಏನಾಯ್ತು ಅಲ್ಲೋಡೆ ಫೀಲ್ ಅಲ್ಲಿ ಇದ್ಯಾ? ಅಂಗಡಿದೆಲ್ಲ ತಗೊಂಡ 499 ಆಯ್ತಾ? ನಾನ್ 500 ಕೊಟ್ಟೆ. ಇನ್ನೊಂದು ರೂಪಾಯಿ ಅಂತ ಕೇಳಿದ್ರೆ ಲಾಲಿಪಾಪ್ ಕೊಡ್ತಾವ ಅಂಕಲ್. CSK ಜರ್ಸಿ ಹಾಕೊಂಡೋಗಿದ್ದ. ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ. ಬ್ರೋ ಒಂದ್ ಟೀ ಕೊಡಿ. ತಗೊಳ್ಳಿ ಬ್ರೋ ಟೀ. ಯಾಕೆ ನಿಮ್ಮ ಹತ್ರ ಕಪ್ಪಿಲ್ವಾ? ಇಲ್ಲ ಬ್ರೋ, ನಾವು RCB ಅವರು, ನಮ್ಮ ಹತ್ರ ಸದ್ಯಕ್ಕೆ ಕಪ್ಪಿಲ್ಲ. ಅಲ್ಲಿ ಸಲ ಕಪ್ ನಮ್ದೆ. ಅವನ ಅಕ್ಕನ RCB ಕಪ್ ಗೆದ್ದಿಲ್ಲ ಅಂತ ಮೆಂಟ್ಲಾಗ್ಬಿಟ್ಟವನೆ. ಚೆಲುವಿ ಐ ಲವ್ ಯು. ಅಯ್ಯೋ ಲೇಟ್ ಆಗೋಯ್ತು ಬ್ರೋ.